ಹಾಯ್ ಫ್ರೆಂಡ್ಸ್, ನಾವು ಓದಿ ಸ್ಕೂಲು ಸರ್ಕಾರಿ ಪ್ರೌಢಶಾಲೆ ಜುಟನಹಳ್ಳಿ. ನಾವು ಫ್ರೆಂಡ್ಸ್ಗಳೆಲ್ಲ ಮಾತಾಡ್ತಿರ್ಬೇಕಾರೆ ಹಂಗೆ ಎಲ್ಲ ಮೇಷ್ಗಳು ನೋಡಿ ಅಪ್ಪಾರ ದಿನ ಆಯಿತು ಅಂದ್ಬಿಟ್ಟು ಎಲ್ಲ ಗುರುವಂದನಾ ಕಾರ್ಯಕ್ರಮ ಮಾಡೋಣ, ಎಲ್ಲ ಸರ್ಗಳನ್ನೂ ಇನ್ವೈಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದಾಗ ಹಾಗಾಗಿ ಒಬ್ಬರೇ ಮಾಡೋಕ್ಕಾಗಲ್ಲ. ಹಂಗಾಗಿ ಹಲವು ಜನಗಳ ಸಹಕಾರ ಬೇಕು ಅಂತ ಎಲ್ಲ ಹಳೆಯ ಓಲ್ಡ್ ಸ್ಟೂಡೆಂಟ್ಗಳೆಲ್ಲರನ್ನೂ ಕಲೆಕ್ಟ್ ಮಾಡಿದೋ. ಬಹುಸಂಖ್ಯೆಯಲ್ಲಿ ಎಲ್ಲರೂ ಸಹಕಾರ ಕೊಟ್ಟರು. ಎಲ್ಲ ಓಲ್ಡ್ ಸ್ಟೂಡೆಂಟ್ಗಳೆಲ್ಲ ಬಂದಿದ್ದರು. ಹೆಚ್ಚು ಕಮ್ಮಿ 1,500-2,000 ಜನ ಆಗಿದ್ದರು ಹುಡುಗರುಗಳು, ಓಲ್ಡ್ ಸ್ಟೂಡೆಂಟ್ಗಳು. ಆದರೆ ನಮ್ಮ ಬ್ಯಾಚ್ ಅವರೇ ಬರೀ 130 ಜನ ಇದ್ದೋ, ಅದರಲ್ಲಿ ಒಂದು 35 ಜನ ಬಂದಿದ್ದರು. ಕೆಲವೊಬ್ಬರು ಮಿಸ್ ಆಗಿದ್ದರು, ಅವ್ರಿಗೆ ಕಾರಣಾಂತರ ಇರುತ್ತೆ. ಇಲ್ಲ ಕೆಲವೊಬ್ರಿಗೆ ಇನ್ವಿಟೇಷನ್ ಹೋಗಿರಲ್ಲ, ಅವರು ಬ್ಯುಸಿಲಿ ಬರೋಕ್ಕಾಗಿರಲ್ಲ. ಹಂಗೇನಿಲ್ಲ, ನಮ್ಮ ಬ್ಯಾಚಿಂದ ಯಾರ್ಯಾರು ಬಂದಿದ್ರು ಹಾಗೆ ನೋಡ್ಕೊಂಬಿಡಿ. ನಮ್ಮ ಬ್ಯಾಚವರು ಯಾರಿದ್ರು ಹಾಗೆ ಮಿಸ್ ಆಗಿದ್ರಿ ಹಾಗೆ ಕಾಮೆಂಟ್ ಮಾಡಿ. ಹಾಗೆ ಜುಟನಹಳ್ಳಿ ಸ್ಕೂಲಲ್ಲಿ ಯಾರ್ಯಾರು ಓಲ್ಡ್ ಸ್ಟೂಡೆಂಟ್ ಇದ್ದರು ಎಲ್ಲರೂ ಶೇರ್ ಮಾಡಿ. ಹಾಗೆ ನಿಮ್ಗೆ ಯಾವ ಶಿಕ್ಷಕರು ಇಷ್ಟ ಆದರು ಅಂತ ಕಮೆಂಟ್ ಮಾಡಿ. ನಾವು ಇದ್ದ ಬ್ಯಾಚಲ್ಲಿ 16 ಜನ ಶಿಕ್ಷಕರಿದ್ದರು. ಮತ್ತು ಓಲ್ಡ್ ಸ್ಟೂಡೆಂಟ್ ಹೋಗಿ ರಿಟೈರ್ಡ್ ಆಗಿದ್ದವರು ಒಂದು 15 ಜನ ಇದ್ದರು. ಈಗ ಅಲ್ಲಿ ಇದ್ದವರು ಒಂದು 10 ಜನ ಇದ್ದರು. ಎಲ್ಲ ಸರ್ಗಳನ್ನೂ ಇನ್ವೈಟ್ ಮಾಡಿ ಫಂಕ್ಷನ್ ಮಾಡಿದೋ. ಫಂಕ್ಷನ್ ಮಾತ್ರ ಗ್ರ್ಯಾಂಡಾಗಿ ಬಂತು. ಆದರೆ ನಮ್ಮ ಬ್ಯಾಚವರೇ ಹುಡುಗರುಗಳು ಮಿಸ್ ಆದರು. ಬೇರೆ ಬ್ಯಾಚವ್ರು ಎಲ್ಲರೂ ಬಂದಿದ್ದರು, ಅದರ ವೀಡಿಯೋಗಳೆಲ್ಲ ಇದ್ದೋ. ಸೊ ಅವ್ರವ್ರ ಬ್ಯಾಚವ್ರು ಇದ್ದವರು ವೀಡಿಯೋ ನೋಡಬೇಕು, ಸರ್ಗಳನ್ನ ನೋಡಬೇಕು ಅಂದ್ರೆ ನಿಮ್ಮ ಬ್ಯಾಚ್ ಹುಡುಗರ ಹತ್ರ ಇರುತ್ತೆ, ಕರೆಕ್ಟ್ ಮಾಡ್ಕೊಳ್ಳಿ. ಇದು ಆಲ್ರೆಡಿ ಆಗಿ ಫಂಕ್ಷನಾಗಿ ಅಪ್ಪಾರ ದಿನ ಆಯಿತು, ಆದರೆ ವೀಡಿಯೋ ನಮಗೆ ಸಿಕ್ಕಿರಲಿಲ್ಲ. ಫಂಕ್ಷನ್ ಮಾಡಿದಾಗ ವೀಡಿಯೋನೇ ನಮಗೆ ಸಿಕ್ಕಿರಲಿಲ್ಲ, ಮಿಸ್ ಆಗಿಬಿಟ್ಟಿತ್ತು. ಕ್ಯಾಮ್ರಾದಲ್ಲೂ ರೆಕಾರ್ಡ್ ಮಾಡಿದ್ರೆ ಮಿಸ್ ಆಗಿತ್ತು, ಸಿಕ್ಕಿರಲಿಲ್ಲ. ಈಗ ಒಂದು 3 ಶಾರ್ಟ್ ಸಿಕ್ಕಿದ್ದು, ಸೊ ಅದನ್ನೇ ರಿಪೀಟ್ ಮಾಡಿ ಹಾಕಿದ್ದೀನಿ. ಬೇಜಾರು ಮಾಡ್ಕೊಬೇಡಿ. ಇದ್ರ ವೀಡಿಯೋ ಯಾರ ಹತ್ರನ ಇದ್ದರೆ ಶೇರ್ ಮಾಡಿ. ಇದರಲ್ಲಿ ನಿಮ್ಗೆ ಯಾವ ಶಿಕ್ಷಕರು ಇಷ್ಟ ಅಂತ ಕಮೆಂಟ್ ಮಾಡಿ. ಹಂಗೆ ನಮ್ಮ ಓಲ್ಡ್ ಸ್ಟೂಡೆಂಟ್ಗಳು ಯಾರ್ಯಾರಿದ್ರು ಅವ್ರಿಗೆಲ್ಲ ಶೇರ್ ಮಾಡಿ. ನಿಮ್ಗೆ ಯಾವ ಶಿಕ್ಷಕರು ಇಷ್ಟ, ಹಾಗೆ ಸ್ಕೂಲು ಹೇಗಿದೆ. ನಾವು ಓದಿ ಸ್ಕೂಲು ಚೆನ್ನಾಗಿತ್ತು. ಇವಾಗ ಯಾರು ಹುಡುಗರುಗಳಿಲ್ಲ, ಕಮ್ಮಿ ಇದೆ ಪಾಪ. ಒಂದು 70 ಜನ ಹುಡುಗರಿದ್ದಾರೆ ಇವಾಗ 8th 9th 10th. ಹಾಗೆ ಸ್ಕೂಲ್ ಕಡೆ ಹೋದರೆ ನಿಮ್ಮ ಮೆಮೊರಿ ಹೇಗಿರುತ್ತೆ ನೆನ್ಕೊಳ್ಳಿ. ನೀವು ಯಾರ ಜೊತೆ ಆಟ ಆಡಿದ್ರಿ ಎಲ್ಲ ಒಂಥರ ಮೂಮೆಂಟ್ ಚೆನ್ನಾಗಿರುತ್ತೆ. ಎಲ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ.